ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಮೇರಾ ಯೂಟ್ಯೂಬ್ ಚಾನಲ್ಗೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಮಕ್ಕಳಿಗೋಸ್ಕರ ದೊಡ್ಡವರು ಇಷ್ಟಪಡುವಂಥ ರೆಸಿಪಿ, ಈಸಿಯಾಗಿ ಮಾಡುವಂಥ ರೆಸಿಪಿ. ನಾನು ಈಗ 2 ದಪ್ಪ ಆಲೂಗಡ್ಡೆನ ಬೇಯಿಸ್ಬಿಟ್ಟು ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಗಂಟಿಲ್ಲದೆ ಇರೋ ರೀತಿ ನೋಡಿ ಈ ಥರ ಸ್ಮ್ಯಾಶ್ ಆಗಿರಬೇಕು. ಈಗ ಇದನ್ನ ಸೈಡ್ಗಿಟ್ಟು ಒಂದು ಪಾತ್ರೆ ತೊಗೊಂಡಿದ್ದೀನಿ, ದೊಡ್ಡದಾಗಿರೋ ಪಾತ್ರೆ. ನೀವು ಗೋಧಿ ಹಿಟ್ಟಾದರೂ ಹಾಕ್ಕೋಬೋದು ಅಥವಾ ಮೈದಾ ಹಿಟ್ಟಾದರೂ ಹಾಕ್ಕೋಬೋದು. ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಇದರಲ್ಲಿ ಒಂದಿಷ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆನ ಹಾಕೋತಾ ಇದ್ದೀನಿ. ಈ ಆಲೂಗಡ್ಡೆ ಜೊತೆಗೆ ನಾನು ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಅಥವಾ ಸಾಂಬಾರು ಸೊಪ್ಪು ಅಂತಾರೆ, ಅದನ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಹಾಕ್ಕೊಂಡು ಮತ್ತು ನಾನು ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಸೂಪರಾಗಿರುವಂಥ ರೆಸಿಪಿ ಇದು. ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಅಚ್ಕಾರದ ಪೌಡ್ರು ಮತ್ತು ಚಿಕ್ಕದಾಗಿ ಕಟ್ ಮಾಡಿರುವಂಥ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ, ಇದೆಲ್ಲನೂ ಒಂದ್ಸರಿ ಎಲ್ಲನೂ ಹಾಕ್ಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಸ್ಪೂನ್ ತೆಗೆದು ಇದನ್ನ ಸ್ಪೂನಿಲ್ಲಾದರೂ ಮಾಡಿ ಅಥವಾ ಈ ಥರ ಮಿಕ್ಸ್ ಮಾಡೋದಿರುತ್ತಲ್ಲ ಅದನ್ನಾರ ತಗೊಂಡು ಮಾಡಿ ನೀರು ನೋಡಿಕೊಂಡು ಹಾಕ್ಕೋತಾ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬನ್ನಿ. ಇದರಲ್ಲೇ ಮಾಡಿದರೆ ಗಂಟಿರಲ್ಲ ಅಂತ ಇದು ತೊಗೊಂಡಿರೋದು ಅಷ್ಟೇ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ ನಾನು ಮಿಕ್ಸ್ ಮಾಡಿರೋದು ಹಿಟ್ಟು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ವಾರದಲ್ಲಿ ಮಕ್ಕಳು 3 ಸತಿ 4 ಸತಿ ಇದನ್ನೇ ಮಾಡಿಕೊಡು ಅಂತ ಕೇಳ್ತಾರೆ. ಈಗ ರಜೆ ಟೈಮ್ ಬೇರೆ ಮಾಡಿಕೊಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದು ಬೇಗ ಆಗುವಂಥ ರೆಸಿಪಿ. ಹಠ ಮಾಡೋ ಅಷ್ಟರಲ್ಲಿ ನಿಮ್ಮದು ಮಾಡೋದು ಮುಗ್ದೋಗಿರುತ್ತೆ. ಒಂದು ಸಲ ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ದೋಸೆ ಹದಕ್ಕೆ ಮಾಡ್ಕೊಳ್ಳಿ ಇದನ್ನ, ಅಷ್ಟು ತಿಳುವಾಗಿ ಮಾಡಬೇಡಿ. ಈಗ ನಾನು ರೆಡಿಯಾಗಿರುವಂಥ ಹಿಟ್ಟಿಗೆ ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಎತ್ತಿಟ್ಟಿದ್ದೀನಿ. ಈ ಕಡೆ ತವಾ ಬಿಸಿ ಮಾಡೋಕ್ಕಿಟ್ಟಿದ್ದೆ. ನೋಡಿ ಈಗ ಒಂದು ಅರ್ಧ ಗಂಟೆ ಹಿಟ್ಟು ಕೂಡ ನೆನ್ಕೊಂಡು ಒಂಥರ ಗಟ್ಟಿಯಾದಂಗೆ ಆಗಿದೆ. ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ತಿಳುವಾಗಿ ನಿಮ್ಮ ಹದ ನೋಡಿಕೊಂಡು ಮಾಡಿ. ತವಕ್ಕೆ ಸ್ವಲ್ಪ ನೀಟಾಗಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡಾದ್ಮೇಲೆ ಒಂದೇ ಒಂದು ಸ್ಪೂನ್ ತಗೊಂಡು ಹಾಕ್ಕೊಂಡಿದ್ದೀನಿ. ಇದನ್ನ ನೀವು ತಿಳು ಬೇಕಾದರೂ ಮಾಡ್ಕೊಳ್ಳಿ ಅಥವಾ ನಿಮಗೆ ದಪ್ಪ ಇರಲಿ ಅಂದ್ರೆ ದಪ್ಪನಾದರೂ ಮಾಡಿ. ಅಷ್ಟೇ ಸ್ಮೂತಾಗಿ ಬರುತ್ತೆ. ಟೇಸ್ಟು ಮಾತ್ರ ಸೂಪರ್ ಅಂದರೆ ಸೂಪರು, ಅಷ್ಟು ಹೇಳೋಕ್ಕಾಗಲ್ಲ, ಅಷ್ಟೇ ಸೂಪರಾಗಿ ಟೇಸ್ಟು. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಚಟ್ನಿ ಬೇಕಂತಿಲ್ಲ, ಪಲ್ಯ ಬೇಕಂತೂ ಇಲ್ಲ, ಎಂಥದ್ದು ಬೇಡ. ನೀವು ಇದನ್ನೇ ತಿಂತೀರಾ. ಸ್ವಲ್ಪ ತುಪ್ಪನೋ ಎಣ್ಣೆನೋ ಮೇಲ್ಗಡೆ ಸವರಿ ನಾನು ಮತ್ತೆ ತಿರುಗಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆನೂ ಸ್ವಲ್ಪ ಎಣ್ಣೆನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಣ್ಣೆನ ನೀಟಾಗಿ ಹಚ್ಕೊಂಡಾದ್ಮೇಲೆ ಮತ್ತೆ ಒಂದ್ಸರಿ ನಾನು ಇನ್ನೊಂದು ಸರಿ ಇದನ್ನ ತಿರುಗಿಸ್ಕೊಂಡು ಹಾಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಮತ್ತು ಇದ್ರ ಮೇಲ್ಗಡೆನೂ ಸ್ವಲ್ಪ ಎಣ್ಣೆನ ಹಚ್ಕೋತೀನಿ. ಎಣ್ಣೆ ಇದ್ರ ಮೇಲ್ಗಡೆನೂ ಹಚ್ಕೊಂಡು ಮತ್ತೆ ಒಂದು ಸರಿ ತಿರುಗಿಸ್ಕೊಂಡು ನೀಟಾಗಿ ಪ್ರೆಸ್ ಮಾಡಿ ನೀಟಾಗಿ ಬೆನೆಸ್ಕೊಳ್ಳಿ. ಈಗ ರೆಡಿಯಾಗಿದೆ. ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ ನಾನು ಈ ಥರ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಚಟ್ನಿ ಮಾಡ್ಕೊಳ್ಳಿ ಅಥವಾ ಟೊಮಟೊ ಚಟ್ನಿ, ಯಾವ ಚಟ್ನಿ ಬೇಕಾದರೂ ಮಾಡ್ಕೊಳ್ಳಿ. ಇದು ಟೊಮಟೊ ಸಾಸು ಅಥವಾ ಟೊಮಟೊ ಚಟ್ನಿನೂ ಇದೇ ಥರ ಮಾಡ್ಕೊಳ್ಳಿ. ಇದನ್ನ ನಾನು ಹಚ್ಚಿ ನೋಡಿ ರೋಲ್ ಮಾಡ್ತಿದ್ದೀನಿ. ಮಕ್ಕಳು ಈ ಥರ ಮಾಡಿಕೊಟ್ರೆ ಜಾಮೂನು ಯಾವುದಾದ್ರೂ ಮಕ್ಕಳಿಗೆ ನೀವು ಹಚ್ಕೊಡ್ಬೋದು. ಜಾಮೂನಲ್ಲಿ ತಿಂದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಯಾವ ಥರ ಈ ರೆಸಿಪಿ ನಿಮಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.